ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಸೆಪ್ಟೆಂಬರ್ 23, 2020 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಅಮಿಡ್ ಬಾಯ್ಕಾಟ್ ರಾಜ್ಯಸಭಾ ಪಾಸಸ್ 7 ಬಿಲ್ಸ್. ಸೊ ಈಗ ರಾಜ್ಯಸಭಾದಲ್ಲಿ ಬಾಯ್ಕಾಟ್ ನಡೆಯುತ್ತಿದ್ದು 7 ಬಿಲ್ಗಳನ್ನು ಪಾಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ನಾವು ಅರ್ಥೈಸಿಕೊಳ್ಳುವ ಅವಶ್ಯಕತೆ ಇದೆ. ಸೊ ಯಾವ್ಯಾವ 7 ಬಿಲ್ಸ್ ಅನ್ನೋದನ್ನು ನೋಡೋಣ. ಸೊ ಮೊದಲನೇ ಬಿಲ್, ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಲಾ ಅಮೆಂಡ್ಮೆಂಟ್ ಬಿಲ್ 2020. ಸೊ ಈ ಬಿಲ್ನ ಅಡಿಯಲ್ಲಿ 5 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಂಟರ್ಸ್ ಏನಿದಾವೋ ಅವುಗಳನ್ನು ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಸೊ ಈ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದಾವೋ ಇವು PPP ಮಾಡೆಲ್ ಇರುವಂತಹ 5 ಜಿಲ್ಲೆಗಳು ಯಾವ್ಯಾವ ಅಂದರೆ ಸೂರತ್, ಭೋಪಾಲ್, ಭಾಗಲ್ಪುರ್, ಅಗರ್ತಲಾ ಮತ್ತು ರಾಯಚೂರು. ಸೊ ಇವುಗಳನ್ನು ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನಾಗಿ ಪರಿವರ್ತಿಸುವಂಥದ್ದು. ಎರಡನೇದು ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಬಿಲ್ 2020. ಸೊ 3 ಫಾರ್ಮರ್ಸ್ ರೈತರ ಬಿಲ್ಗಳನ್ನು ಪಾಸ್ ಮಾಡಿರುವಂಥದ್ರಲ್ಲಿ ಇದು ಒಂದು ವಿರೋಧಕ್ಕೆ ವ್ಯಕ್ತವಾಗಿದೆ. ಯಾಕಂದರೆ ಸ್ಟಾಕ್ ಲಿಮಿಟ್ಸ್ಗಳನ್ನು ತೆಗೆದುಹಾಕೋದ್ರಿಂದ ಹೆಚ್ಚಿನ ಹೋರ್ಡಿಂಗ್ ಆಗುವಂತಹ ಸಮಸ್ಯೆಗಳು ಕಾಣಲಿದ್ದೇವೆ ಮತ್ತೆ ಅಂತ ಹೇಳಿ. ಯಾಕಂದರೆ ಎಸೆನ್ಷಿಯಲ್ ಕಮಾಡಿಟೀಸ್ ಬಿಲ್ ತಂದಿದ್ದೇ ಸ್ಟಾಕ್ ಲಿಮಿಟ್ಸನ್ನು ತೆಗೆದುಹಾಕೋದಕ್ಕೋಸ್ಕರ. ಆದರೆ ಈ ಬಿಲ್ಲಿನಲ್ಲಿ ನಾನ್ ಪೆರಿಷಬಲ್ ಗೂಡ್ಸ್ನ ಆ್ಯಾವರೇಜ್ ಪ್ರೈಸ್ ಏನಾದರೂ 100% ಇದ್ದರೆ ಅದು ಸ್ಟಾಕ್ ಮಾಡೋ ಹಾಗಿಲ್ಲ, ಮಾರಲೇಬೇಕಾಗುತ್ತೆ, ಇಲ್ಲಾಂದರೆ ಸ್ಟಾಕ್ ಮಾಡ್ಕೋಬಹುದು. ಪೆರಿಷಬಲ್ ಗೂಡ್ಸ್ದ ನ್ಯಾಷನಲ್ ಆ್ಯಾವ್ರೇಜ್ ಅಥವಾ ಪ್ರೈಸ್ ಏನಿದೆಯೋ ಅದು 50% ಇದ್ದರೆ ಸ್ಟಾಕ್ ಮಾಡೋ ಹಾಗಿಲ್ಲ, ಇಲ್ಲಾಂದರೆ ಸ್ಟಾಕ್ ಮಾಡ್ಕೋಬಹುದು ಅನ್ನುವಂಥ ಪ್ರಾವಧಾನವನ್ನು ರೈತರು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೂರನೇ ಬಿಲ್ಲು, ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ರಿಲ್ಯಾಕ್ಸೇಷನ್ ಆ್ಯಂಡ್ ಅಮೆಂಡ್ಮೆಂಟ್ ಆಫ್ ಸರ್ಟನ್ ಪ್ರಾವಿಷನ್ಸ್ ಬಿಲ್ 2020. ಇದನ್ನು ರಾಜ್ಯಸಭೆಯಿಂದ ವಾಪಸ್ ಮತ್ತೆ ಲೋಕಸಭೆಗೆ ಕಳಿಸಿರುವಂಥದ್ದು. ಸೊ ವಾಪಸ್ ಕಳಿಸಿದ್ದಾರೆ ಅಂತಂದರೆ ಡೆಫಿನೆಟ್ ಆಗಿ ಇದು ಮನಿ ಬಿಲ್ ಅಂತೂ ಅಲ್ಲ, ಸೊ ಆರ್ಡಿನರಿ ಬಿಲ್ಲೇ ಆಗಿರೋದ್ರಿಂದ ಕಳಿಸಿರಬಹುದು. ನಾಲ್ಕನೇದು, ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020. ಇದರ ಅಡಿಯಲ್ಲಿ ಬ್ಯಾಂಕ್ಸ್ ಮತ್ತು ಕೋಆಪರೇಟಿವ್ ಸೊಸೈಟೀಸ್ ಏನು ಕಳೆದ 4.5 ವರ್ಷದಿಂದ ಕಷ್ಟಪಡ್ತಿದ್ದಾರೋ ಅಥವಾ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೋ ಅದನ್ನು ರಿಸಾಲ್ವ್ ಮಾಡೋದಕ್ಕೋಸ್ಕರ ಪಾಸ್ ಮಾಡಿದಂತಹ ಬಿಲ್, ಕಂಪನೀಸ್ ಅಮೆಂಡ್ಮೆಂಟ್ ಬಿಲ್ ನೆನ್ನೆ ನಾವು ಮಾತಾಡಿದ್ವಿ. ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಬಿಲ್ 2020. ಇದರಡಿಯಲ್ಲಿ ಗುಜರಾತ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಏನಿದೆಯೋ ಅದನ್ನು ನ್ಯಾಷನಲ್ ಯೂನಿವರ್ಸಿಟಿಯನ್ನಾಗಿ ಬದಲಾಯಿಸೋಕ್ಕೋಸ್ಕರ. ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಬಿಲ್, ಇದರ ಅಡಿಯಲ್ಲಿ ಗಾಂಧಿನಗರದಲ್ಲಿ ಇರುವಂತಹ ಪೊಲೀಸ್ ಟ್ರೈನಿಂಗ್ ಯೂನಿವರ್ಸಿಟಿ ಏನಿದೆಯೋ ಅದನ್ನು ನ್ಯಾಷನಲ್ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡಿರುವಂತಹದ್ದು. ಸೊ ಈ 7 ಬಿಲ್ಗಳನ್ನು ಪಾಸ್ ಮಾಡಿರುವಂತಹ ಅಥವಾ ರಾಜ್ಯಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಇದರ ಮೇಲೆ ಸಂಕ್ಷಿಪ್ತವಾಗಿ ವಿವರಣೆ, ಅನಾಲಿಸಿಸ್ ಮತ್ತೆ ನಾವು ದಿನೇ ನೋಡಲಿದ್ದೇವೆ. ಸೊ ನ್ಯೂಸ್ ಅನಾಲಿಸಿಸನ್ನು ಪ್ರತಿ ದಿವಸ ಟ್ರ್ಯಾಕ್ ಮಾಡೋದ್ರಿಂದ ಮುಖ್ಯವಾಗಿ ಅತಿ ಹೆಲ್ಪ್ ಆಗೋದು ಏನು ಅಂತಂದರೆ ನೀವು ಏನು ಬಯಹಾಟ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅದು ನಿಮ್ಮ ದಿನಚರಿ ಆಗೋಗುತ್ತೆ. ವಿಷಯಗಳನ್ನು ಸಂಗ್ರಹಿಸ್ಕೊತಾ ನಮ್ಮನ್ನು ನಾವು ಎಂಪವರ್ ಮಾಡ್ಕೊಳ್ಳೋದೇ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಒಂದು ಮೂಲ ಉದ್ದೇಶ ಆದಾಗ ನಮಗೂ ಸ್ಟ್ರೆಸ್ ಆಗೋದಿಲ್ಲ ಆ್ಯಂಡ್ ಎಕ್ಸಾಮಿನೇಷನಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡಲು ಸಹಕಾರಿಯಾಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಮುಂದಿನ ಆರ್ಟಿಕಲ್, ಲೋಕಸಭಾ ಪಾಸಸ್ ಜಮ್ಮು ಕಾಶ್ಮೀರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಬಿಲ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಜಮ್ಮು ಕಾಶ್ಮೀರ್ ಸ್ಟೇಟನ್ನು ಡಿವೈಡ್ ಮಾಡಿಬಿಟ್ಟು 2 ಯೂನಿಯನ್ ಟೆರಿಟರೀಸನ್ನಾಗಿ ಮಾಡಿರುವಂಥದ್ದು, ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್. ಸೊ ಈ ಬಿಲ್ನ ಅಡಿಯಲ್ಲಿ ಜಮ್ಮು ಕಾಶ್ಮೀರಿನ ಅಫಿಷಿಯಲ್ ಲ್ಯಾಂಗ್ವೇಜಸ್ಗಳಲ್ಲಿ 3 ಲ್ಯಾಂಗ್ವೇಜಸ್ಗಳನ್ನು ಆ್ಯಡ್ ಮಾಡಿರುವಂತಹ ನಿಟ್ಟಿನಲ್ಲಿ ಇದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಮೊದಲನೇದು ಕಾಶ್ಮೀರಿ, ಎರಡನೇದು ಡೋಗ್ರಿ, ಮೂರನೇದು ಹಿಂದಿ. ಸೊ ಹಿಂದೆ ಇದ್ದಿದ್ದಂಥದ್ದು ಬರೀ ಇಂಗ್ಲೀಷು ಮತ್ತು ಉರ್ದು. ಹಾಗೆ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ನ ನಡುವೆ ಇರುವಂತಹ ಸಂಬಂಧಗಳಲ್ಲಿ ಅಥವಾ ಭಾಷೆಯಲ್ಲಿ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಆಗಿ ಉರ್ದುವನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕು. ಸೊ ಅಫಿಷಿಯಲ್ ಲ್ಯಾಂಗ್ವೇಜಸ್ಸಲ್ಲಿ ಕಾಶ್ಮೀರಿ, ಡೋಗ್ರಿ ಮತ್ತು ಹಿಂದಿಯನ್ನು ಜಮ್ಮು ಕಾಶ್ಮೀರಿಗೆ ಸೇರಿಸಲಾಗಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್, ಲೋಕಸಭಾ ಕ್ಲಿಯರ್ಸ್ 3 ಲೇಬರ್ ಬಿಲ್ಸ್. ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನಿನ್ನೆ ಒಂದು ಆರ್ಟಿಕಲನ್ನು ಸಹ ನೋಡಿದ್ವಿ. ಸೊ ಇವತ್ತು ಲೋಕಸಭಾದಲ್ಲಿ ಈ 3 ಲೇಬರ್ ಬಿಲ್ಸ್ಗಳನ್ನು ಪಾಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಇದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಸೊ ಮೊದಲನೇದಾಗಿ ಯಾವ 3 ಬಿಲ್ಸ್ ಅಂತಂದರೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020, ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಹಾಗೂ ವರ್ಕಿಂಗ್ ಕಂಡೀಷನ್ಸ್ ಏನಿರುತ್ತದೋ ಅದ್ರದ್ದು ರಿಲೇಟೆಡ್ ಆಗಿರುವಂಥದ್ದು ಇನ್ನೊಂದು ಬಿಲ್ಲು, ಮತ್ತು ಕೋಡ್ ಆಫ್ ಸೋಷಲ್ ಸೆಕ್ಯೂರಿಟಿ 2020. ಸೊ ಈ 3 ಬಿಲ್ಗಳನ್ನು ಪಾಸ್ ಮಾಡಿರುವಂಥದ್ದು. ಸೊ ಹಾಗೆ ನಿನ್ನೆ ನಾವು ನೋಡಿದ್ವಿ, ಈ ಕಂಪನೀಸ್ಗಳಲ್ಲಿ ಬದಲಾವಣೆ ಮಾಡ್ತಾ ಇರೋದ್ರಿಂದ ಏನು 300 ಎಂಪ್ಲಾಯೀಸ್ ಇರುವಂತಹ ಕಂಪ್ನೀಸ್ಗೆ ಏನಾದರೂ ವರ್ಕಿಂಗನ್ನು ನಡೆಸದೇ ಇದ್ದಿದ್ದಲ್ಲಿ ಅವುಗಳು ಕ್ಲೋಸ್ ಮಾಡಬಹುದು, ಯಾವುದೇ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ. ಇದು ಮೊದಲಿಗೆ ಇದ್ದಂತಹ ಲಿಮಿಟ್ 100 ಎಂಪ್ಲಾಯೀಸ್ಗಳಾಗಿರುತ್ತದೆ. ಮತ್ತು ಈ ಬದಲಾವಣೆಗಳಿಂದಾಗಿ ಕೇಂದ್ರ ಸರ್ಕಾರ ಹೇಳ್ತಾ ಇರೋ ಹಾಗೆ 50 ಕೋಟಿ
ಇರುವಂತಹ ಲೇಬರ್ಸ್ ಏನಿದಾರೋ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಇವರಿಗೆಲ್ಲರಿಗೂ ಒಂದು ಸೋಷಲ್ ಸೆಕ್ಯೂರಿಟಿ ಸಿಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಇದರ ಅಡಿಯಲ್ಲಿ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ ರೆಗ್ಯುಲೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ ಆಫ್ ಸರ್ವಿಸ್ ಆ್ಯಕ್ಟ್ 1979 ಏನಿದೆಯೋ ಇದನ್ನು ಇದರೊಳಗಡೆ ಸಬ್ಸ್ಯೂಮ್ ಮಾಡೋದ್ರಿಂದ ಇಂಟರ್ಸ್ಟೇಟ್ ಮೈಗ್ರೆಂಟ್ಸ್ ಏನಿದಾರೋ ಇವರನ್ನು ಕ್ಯಾಪಿಟಲ್ ಅಥವಾ ಲೇಬರ್ ಕ್ಯಾಪಿಟಲ್ ಅಂತ ಪರಿಗಣಿಸ್ಕೋಬೇಕು, ಬರೀ ಲೇಬರ್ ಅಂತಲ್ಲ. ಸೊ ಇವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾರ್ಕೆಟಲ್ಲಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ತಿಳಿಸ್ಕೊಡ್ತಾ ಇದೆ. ಸೊ ಈ 3 ಬಿಲ್ಗಳನ್ನು ಇಲ್ಲಿ ನಿಮಗೆ ಮೆನ್ಷನ್ ಮಾಡಿರುತ್ತಾರೆ. ಸೊ ಇವುಗಳನ್ನು ಮೆನ್ಷನ್ ಮಾಡ್ಕೋಬೇಕು, ನೋಟ್ ಮಾಡ್ಕೋಬೇಕು. ಸೊ ಈ 3 ಬಿಲ್ಗಳನ್ನು ಲೇಬರ್ ರಿಲೇಟೆಡ್ ಆಗಿ ರಿಫಾರ್ಮ್ಸ್ನಲ್ಲಿ ನಮಗೆ ಅತಿ ಮುಖ್ಯವಾಗಿ ನೋಟ್ ಮಾಡ್ಕೊಳ್ಳೇಬೇಕು. ಮೇನ್ಸಲ್ಲಿ ಯಾವುದೇ ಲೇಬರ್ ರಿಲೇಟೆಡ್ ಕ್ವೆಶನ್ಸ್ ಬರಲಿ, ಇದು ಪ್ರಸ್ತುತ ಬದಲಾವಣೆ ಆಗಿರೋದ್ರಿಂದ ನಮಗೆ ಅತಿ ಮುಖ್ಯವಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಟ್ರಯಾ ರೆಕಮೆಂಡ್ಸ್ ಬಾಡಿ ಟು ಮಾನಿಟರ್ ನೆಟ್ ನ್ಯೂಟ್ರಲಿಟಿ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ನೆಟ್ ನ್ಯೂಟ್ರಲಿಟಿ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ 2014ರಿಂದ ಬಹಳ ಚರ್ಚೆಯಲ್ಲಿತ್ತು. ಸೊ ಏನಿದು ನೆಟ್ ನ್ಯೂಟ್ರಲಿಟಿ ಅಂತ ಅರ್ಥೈಸ್ಕೊಳ್ಳಬೇಕು ಅಂದರೆ, ಮೊದಲನೇದಾಗಿ ನಮಗೆಲ್ಲ ಆನ್ಲೈನಲ್ಲಿ ಈಗ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀರಾ ಅಥವಾ ನೆಟ್ಫ್ಲಿಕ್ಸಲ್ಲಿ ವೀಡಿಯೋಸ್ ನೋಡ್ತೀರಾ. ಸೊ ಇವೆಲ್ಲವೂ ಯಾವುದೇ ಒಂದು ವೆಬ್ಸೈಟ್ನ ನೀವು ತೆಗಿಬೇಕಾದ್ರೆ ಅದನ್ನು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರಿಂದ ನಿಮಗೆ ಸಿಗ್ತದೆ. ಸೊ ಇದಕ್ಕೆ ಉದಾಹರಣೆಯಲ್ಲಿ ಹೈವೇಲಿ 2 ಲೇನ್ಸ್ ಇದ್ದಾಗ, ಈಗ ಸಪೋಸ್ ಯೂಟ್ಯೂಬು, ಫೇಸ್ಬುಕ್ಕು, ನೆಟ್ಫ್ಲಿಕ್ಸು, ಅಮೆಝಾನು, ಸೊ ಎಲ್ಲರಿಗೂ ಒಂದೇ ಲೇನಲ್ಲಿ ಕಳಿಸ್ತಾ ಇರಬೇಕಾದ್ರೆ ಯಾರೂ ಇನ್ನೊಬ್ಬರನ್ನು ಓವರ್ಟೇಕ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಒಂದೇ ಸ್ಪೀಡಲ್ಲಿ ಅಥವಾ ಒಂದೇ ಪ್ರಿನ್ಸಿಪಲಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಆದರೆ ಇದೇ ನೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳು ಒಂದು ಎಕ್ಸ್ಟ್ರಾ ಲೇನನ್ನು ಹಾಕಿಬಿಟ್ಟು ಇದರಲ್ಲಿ ಫೇಸ್ಬುಕ್ಕು, ಯೂಟ್ಯೂಬಿಗೆ ಮಾತ್ರ ಹೋಗಲು ಅವಕಾಶ ಕೊಟ್ಟಾಗ ಕನ್ಸ್ಯೂಮರ್ಸು, ಈಗ ನಾವೇನಿರ್ತೀವೋ ಕನ್ಸ್ಯೂಮರ್ಸು, ಅವರಿಗೆ ಇದರ ಆ್ಯಕ್ಸಸ್ಸು ಜಾಸ್ತಿ ಸಿಗುತ್ತದೆ. ಅಂದರೆ ಉಳಿದು ಎಲ್ಲವೂ ಬಫರ್ ಆಗೋಕ್ಕೆ ಶುರು ಆಗ್ತವೆ. ಈಗ ನಾವೆಲ್ಲ ಕೆಲವೊಂದು ವೆಬ್ಸೈಟ್ಸ್ಗಳು ಬಹಳ ಸ್ಲೋ ಆಗಿ ರೆಸ್ಪಾಂಡ್ ಆಗೋದನ್ನು ಸಹ ನೋಡ್ತೀವಿ. ಸೊ ಎಲ್ಲಿ ಸ್ಲೋ ರೆಸ್ಪಾನ್ಸ್ ಆಗುತ್ತದೆಯೋ ಅಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳು ಯಾವುದೇ ಪ್ರೀಮಿಯಂ ಸರ್ವಿಸಸ್ಗಳನ್ನು ಕೊಟ್ಟಿಲ್ಲ. ಆದರೆ ಯಾವ ಕಂಪನಿಗಳು ಹೆಚ್ಚಿನ ದುಡ್ಡು ಕೊಡ್ತಾರೋ ಅವ್ರಿಗೆ ಪ್ರೀಮಿಯಂ ಸರ್ವಿಸಸ್ಗಳನ್ನು ಕೊಟ್ಟು ಅಲ್ಟಿಮೇಟ್ಲಿ ಅವ್ರ ಸ್ಪೀಡನ್ನು ಹೆಚ್ಚಿಸೋದ್ರಿಂದ ಅದು ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಮಾರ್ಕೆಟಲ್ಲಿ ವೇಗವಾಗಿ ಅಥವಾ ಸುಲಭವಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಸೊ ಅಲ್ಟಿಮೇಟ್ಲಿ ಯಾರು ದೊಡ್ಡ ಕಂಪನಿಗಳು ಇರ್ತಾವೋ ಅಥವಾ ದುಡ್ಡು ಯಾರ ಹತ್ರ ಜಾಸ್ತಿ ಇರ್ತದೆಯೋ ಅವರು ಮಾತ್ರ ಇಂಟರ್ನೆಟ್ಟನ್ನು ಅಥವಾ ಇಂಟರ್ನೆಟ್ಟಲ್ಲಿ ನೋಡ್ತಾ ಇರುವಂತಹ ವ್ಯೂವರ್ಸ್ಗಳನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ತಡೆ ಹಿಡಿಯಲು ನೆಟ್ ನ್ಯೂಟ್ರಾಲಿಟಿ ಕಾನ್ಸೆಪ್ಟನ್ನು ತರಲಾಯಿತು. ಈ ನೆಟ್ ನ್ಯೂಟ್ರಾಲಿಟಿ ಅಡಿಯಲ್ಲಿ ಯಾವುದೇ ಕಂಪನಿ ಆಗಿರಲಿ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಅವರೆಲ್ಲರಿಗೂ ಒಂದೇ ಪ್ರಾವಧಾನವನ್ನು ಕೊಡಬೇಕು. ಸೊ ಈ ನೆಟ್ ನ್ಯೂಟ್ರಾಲಿಟಿ ಅಡಿಯಲ್ಲಿ ಅತಿ ಮುಖ್ಯವಾಗಿ ಮೊದಲನೇದು ಕಾಂಪಿಟೇಷನನ್ನು ಸಮಾನವಾಗಿ ಉಳಿಸ್ಕೊಂಡು ಹೋಗಬೇಕು. ಯಾಕಂದರೆ ಚಿಕ್ಕ ಮತ್ತು ಹೊಸ ಯಾವುದೇ ಒಂದು ಕಂಪನಿ ಮಾರ್ಕೆಟಿಗೆ ಬಂದಾಗ ಅವರೆಲ್ಲರ ಐಡಿಯಾಸ್ಗಳು ಎಲ್ಲರಿಗೂ ಸೇರಬೇಕು ಅಂತಂದರೆ ಅವರಿಗೆ ಸಮಾನವಾದ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕೊಡಬೇಕಾಗಿರುತ್ತದೆ. ಅದಕ್ಕೆ ಉದಾಹರಣೆಯಾಗಿ ನಾವು ಫೇಸ್ಬುಕ್ ತೊಗೋಬೋದು. ಫೇಸ್ಬುಕ್ಕು ಅತಿ ಸಣ್ಣ ಕಂಪನಿ ಆಗಿದ್ದು ಒಂದು ಡಾರ್ಮೆಟ್ರಿಯಿಂದ ಹೊರಗೆ ಬಂದುಬಿಟ್ಟು ಮೈಸ್ಪೇಸನ್ನು ಚಾಲೆಂಜ್ ಮಾಡಿ ಇವತ್ತು ಪ್ರಪಂಚದ ಅತಿ ದೊಡ್ಡ ಸೋಷಲ್ ನೆಟ್ವರ್ಕಿಂಗ್ ವೆಬ್ಸೈಟನ್ನಾಗಿ ಹೊರಹೊಮ್ಮಿದೆ. ಸೊ ಅದೇ ರೀತಿಯಲ್ಲಿ ಕಾಂಪಿಟೇಷನ್ ವಿಷಯದಲ್ಲಿ ನೆಟ್ ನ್ಯೂಟ್ರಾಲಿಟಿ ಅತಿ ಮುಖ್ಯವಾಗಿದೆ. ಎರಡನೇದು ಇನೋವೇಷನ್. ಸೊ ಎಲ್ಲಿವರೆಗೂ ಹೊಸ ಕಂಪನೀಸ್ಗಳಿಗೆ ಬಳರಲು ಅವಕಾಶ ಸಿಗೋದಿಲ್ವೋ ಅಲ್ಲಿವರೆಗೂ ಇನೋವೇಷನ್ ಅನ್ನೋದು ಡೈರೆಕ್ಟ್ಲಿ ಡಿಪೆಂಡೆಂಟ್ ಆಗಿರೋದ್ರಿಂದ ಇದ್ರ ಬೆಳವಣಿಗೆಗೆ ಇದು ಅತಿ ಮುಖ್ಯವಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಟ್ರಯಾ ಹೇಳ್ತಾ ಇರೋ ಹಾಗೆ ಒಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡಿಯನ್ನು ಕ್ರಿಯೇಟ್ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡೀಸಲ್ಲಿ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಆಗಿರ್ಬೋದು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರು, ಕಂಟೆಂಟ್ ಡೆವಲಪರು, ಅಕಾಡೆಮಿಷಿಯನ್ನು, ಗೌರ್ಮೆಂಟ್ ಕಡೆಯಿಂದ, ಸೊ ಇವರೆಲ್ಲ ಸೇರಿಬಿಟ್ಟು ಒಂದು ಬಾಡಿಯನ್ನು ಮಾಡಿಬಿಟ್ಟು ಇದು ನೆಟ್ ನ್ಯೂಟ್ರಾಲಿಟಿಯ ಅಂಗವನ್ನು ಅಥವಾ ಪ್ರಿನ್ಸಿಪಲ್ಸ್ಗಳನ್ನು ನೋಡ್ಕೋಬೇಕು. ಏನಿದ್ರ ಪ್ರಿನ್ಸಿಪಲ್ಸು? ಮೊದಲನೇದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನಿಗೆ ಇದು ರೆಕಮೆಂಡೇಷನ್ಸ್ಗಳನ್ನು ಕೊಡಬೇಕು, ಯಾವ ರೀತಿಯಲ್ಲಿ ನೆಟ್ ನ್ಯೂಟ್ರಾಲಿಟಿ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ತಿದ್ದಾರೆ. ಎರಡನೇ ಹಂತದಲ್ಲಿ ಯಾವುದೇ ನೆಟ್ ನ್ಯೂಟ್ರಾಲಿಟಿಯ ವಿರುದ್ಧ ವೈಲೇಷನ್ಸ್ಗಳಾಗಿದ್ದಲ್ಲಿ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅದಕ್ಕೆ ಸರಿಯಾದ ತೀರ್ಪನ್ನು ಕೊಡಬೇಕು. ಹಾಗೂ ಮೂರನೇ ಹಂತದಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್, ಏನಿದು ಟ್ರಾಫಿಕ್ ಬಗ್ಗೆ ನಾವು ಮಾತಾಡಿದ್ವಲ್ಲ, ಸೊ ಈ ರೀತಿಯ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಸಹ ಈ ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡಿ ಹೇಳಬೇಕು ಅಂತ ಹೇಳಿ. ಸೊ ಈ ವಿಷಯ ನಮಗೆ ನೆಟ್ ನ್ಯೂಟ್ರಾಲಿಟಿ ರಿಲೇಟೆಡ್ ಯಾವುದೇ ಮೇನ್ಸ್ ಕ್ವೆಶನ್ಸ್ ಬಂದಿದ್ದಲ್ಲೂ ನೆಟ್ ನ್ಯೂಟ್ರಾಲಿಟಿ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಭಾರತದಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಕೊಟ್ಟಿರುವಂತಹ ರೆಕಮೆಂಡೇಷನ್ ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡಿಯ ಬಗ್ಗೆ ಮತ್ತು ಅದರ ಮೂಲ ಉದ್ದೇಶಗಳು 3 ಏನು ಇದಾವೋ ಅದನ್ನು ನಾವು ಸಂಕ್ಷಿಪ್ತವಾಗಿ ಬರೆದರೆ ನಮ್ಮ ಆನ್ಸರ್ ಪರಿಪೂರ್ಣವಾಗುತ್ತದೆ. ಹಾಗೆ ಈ ನೆಟ್ ನ್ಯೂಟ್ರಾಲಿಟಿ ಕಾನ್ಸೆಪ್ಟು ಮತ್ತು ಈ ಏನು ಮಲ್ಟಿ ಸ್ಟೇಕ್ ಹೋಲ್ಡರ್ ಬಾಡಿ ಬರುತ್ತದೆಯೋ ಇದರ ಅಪ್ಲಿಕೇಶನ್ 5G ಟೆಕ್ನಾಲಜಿಗೂ ಆಗುತ್ತದೆ ಅನ್ನುವಂಥದ್ದನ್ನು ಸಹ ನಾವು ನೆನ್ಪಿಟ್ಕೋಬೇಕು. ಮುಂದಿನ ಆರ್ಟಿಕಲ್, ಸ್ಯಾನಿಟರಿ ನ್ಯಾಪ್ಕಿನ್ ಸ್ಕೀಮ್ ಕಮ್ಸ್ ಟು ಎ ಹಾಲ್ಟ್.
ಸೊ ಈ ಆರ್ಟಿಕಲ್ ನಮಗೆ ವುಮನ್ ರಿಲೇಟೆಡ್ ಹೆಲ್ತ್ ಕ್ವೆಶನ್ಸ್ ಯಾವುದಾದ್ರೂ ಬಂದಿದ್ದಲ್ಲಿ KS ಮೇನ್ಸಲ್ಲಿ ಈ ವಿಷಯ ನಮಗೆ ಉಪಕಾರಿಯಾಗಲಿದೆ. ಇದು ಸ್ಟೇಟ್ ಸ್ಪೆಸಿಫಿಕ್ ನ್ಯೂಸ್ ಆಗಿರೋದ್ರಿಂದ ನಮಗೆ KS ಮೇನ್ಸಿಗೆ ಅತಿ ಮುಖ್ಯವಾಗಿರುವಂಥದ್ದು. ಇನ್ನು ಸ್ವಲ್ಪ ದಿವಸದಲ್ಲಿ KS ಪ್ರಿಲಿಮ್ಸ್ ರಿಸಲ್ಟ್ಸ್ ಬರೋದ್ರಿಂದ ಈ ಪಾಯಿಂಟನ್ನು ನೀವು ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸ್ಗಳ ಲಿಸ್ಟಲ್ಲಿ ನೀವು ಆ್ಯಡ್ ಮಾಡ್ಕೋಬಹುದು. ಸೊ ಮೊದಲನೇದಾಗಿ ಶುಚಿ ಸ್ಕೀಮ್ ಬಗ್ಗೆ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಶುಚಿ ಸ್ಕೀಮ್ 2013 ಮತ್ತು 2014ರಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುವಂಥದ್ದು. ಇದು ದೇಶದಲ್ಲಿ ಇರುವಂತಹ ಅಡಲಸೆಂಟ್ ಗರ್ಲ್ಸಿಗೆ ಹೈಜೀನನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇಂಪ್ಲಿಮೆಂಟ್ ಮಾಡಿದಂತಹ ಸ್ಕೀಮ್. 2015-16ರಲ್ಲಿ ರಾಜ್ಯ ಸರ್ಕಾರಗಳಿಗೆ ಈ ಸ್ಕೀಮನ್ನು ಹಸ್ತಾಂತರಿಸಲಾಯಿತು. ಇದರ ಅಡಿಯಲ್ಲಿ ಸುಮಾರು ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ 49 ಕೋಟಿ ಖರ್ಚು ಮಾಡ್ತಾ ಇದ್ದು 17 ಲಕ್ಷ ಶಾಲೆ ಮತ್ತು ಕಾಲೇಜು ಹೆಣ್ಣು ಮಕ್ಕಳಿಗೆ ಇದರ ಅಡಿಯಲ್ಲಿ ಪರ್ಸನಲ್ ಹೈಜೀನ್ಗೋಸ್ಕರ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳನ್ನು ಕೊಡಲಾಗ್ತಾ ಇತ್ತು. ಸೊ ಇದರ ಅಡಿಯಲ್ಲಿ ಮುಖ್ಯ ಉದ್ದೇಶ ಇದ್ದಿದ್ದು ಹೆಣ್ಣು ಮಕ್ಕಳಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ, ಹಾಗೂ ಗ್ರಾಮೀಣ ಹೆಣ್ಣು ಮಕ್ಕಳಿಗೂ ಸಹ ಒಂದಿಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿತ್ತು. ಸೊ ಈ ಸ್ಕೀಮ್ ಇವಾಗ COVID-19ಇಂದಾಗಿ ಕರ್ನಾಟಕದಲ್ಲಿ ಹೆಲ್ತ್ ಬಜೆಟ್ನ ಒಂದಿಷ್ಟು ಅಡಚಣೆಗಳು ಇರೋದರಿಂದ ಈ ಸ್ಕೀಮ್ ನಿಲ್ಲಿಸಿರೋದ್ರಿಂದ 17 ಲಕ್ಷ ಹೆಣ್ಣು ಮಕ್ಕಳು ಈಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಯಾವ ರೀತಿಯಲ್ಲಿ, ಯಾಕಂದರೆ ಈಗ ನೆಕ್ಸ್ಟ್ ಬಜೆಟ್ ಸೆಷನ್ಸ್ ನಡೀತಾ ಇರೋದರಿಂದ ಹೇಗೆ ದೇಶದಲ್ಲಿ ಬದಲಾವಣೆಗಳಾಗ್ತಿದ್ದಾವೆ ಆ್ಯಂಡ್ ಯಾವ ರೀತಿಯಲ್ಲಿ ಸರ್ಕಾರ ಮುಂಸಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಿಂದ ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಚೇಂಜಸ್ ಟು ಲ್ಯಾಂಡ್ ರಿಫಾರ್ಮ್ಸ್ ಅಪೋಸ್ಡ್ ಅಟ್ ಪೀಪಲ್ ಸೆಷನ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಬಿಲ್ 2020ರಲ್ಲಿ ಮಾಡಿದಂತಹ ಬದಲಾವಣೆಗಳ ವಿರುದ್ಧವಾಗಿ ರೈತರು ತಮ್ಮ ಧ್ವನಿಯನ್ನು ಎತ್ತಿರುವುದರಿಂದ ಏನು ಇದರ ಬಗ್ಗೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಳಬೇಕಾಗಿದೆ. ಸೊ ಅಗ್ರಿಕಲ್ಚರ್ ಸೆಕ್ಷನ್ನಲ್ಲಿ KS ಮೇನ್ಸಲ್ಲಿ ಅತಿ ಮುಖ್ಯವಾಗಿ ನಮಗೆ ಇದು ಸಹಕಾರಿಯಾಗಲಿದೆ. ಸೊ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಬಿಲ್ 2020ರಲ್ಲಿ ಆದಂತಹ ಬದಲಾವಣೆಗಳು ಎರಡು ಮುಖ್ಯವಾದಂಥವು. ಮೊದಲನೇದು ನಾನ್ ಅಗ್ರಿಕಲ್ಚರ್ ಏನು ಬೆನಿಫಿಷರೀಸ್ ಇರ್ತಾರೋ ಅವರು ಸಹ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಬಹುದು, ಮೊದಲನೇದು. ಎರಡನೇದು ಇನ್ಕಮ್ ಲಿಮಿಟ್ನಲ್ಲಿ ಹೆಚ್ಚಳ ಮತ್ತು ಸೀಲಿಂಗ್ ಲಿಮಿಟ್ನಲ್ಲಿ ಹೆಚ್ಚಳ. ಸೊ ಒಬ್ಬ ವ್ಯಕ್ತಿ ಇವಾಗ ಸುಮಾರು 200 ಎಕರೆ ಕೃಷಿ ಚಟುವಟಿಕೆಗಳಿಗೋಸ್ಕರ ಲ್ಯಾಂಡನ್ನು ಪಡೆಯಬಹುದು ಮತ್ತು ಇನ್ಕಮ್ ಲಿಮಿಟ್ 25 ಲಕ್ಷಕ್ಕೆ ಏರಿಸಿರುವಂಥದ್ದು. ಸೊ ಇವೆರಡು ಮಾಡಿರುವಂಥದ್ದು, ರೈತರು ಹೇಳ್ತಾ ಇರೋ ಹಾಗೆ ಇವೆರಡು ಲಿಮಿಟ್ಸ್ಗಳು ಮಾಡಿರೋದ್ರಿಂದ ರೈತರ ಮೇಲೆ ಒಂದಿಷ್ಟು ಹೊರೆ ಬೀಳಲಿದೆ. ಸಣ್ಣ ರೈತರು ಏನಿರ್ತಾರೋ ಅವರು ಭೂಮಿಯನ್ನು ಪಡಿಬೇಕು ಅಂತಂದಿದ್ದಲ್ಲಿ, ಯಾಕಂದರೆ ಮಾರ್ಕೆಟ್ ರೇಟ್ ಜಾಸ್ತಿ ಆಗೋದ್ರಿಂದ ಅವರು ಖರೀದಿ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಸೊ ಕೃಷಿ ಚಟುವಟಿಕೆಗಳಿಂದ ರೈತರನ್ನು ಹೊರತೆಗೆಯುವ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದು ರೈತರ ಪರ ವಾದ. ಸೊ ಸರ್ಕಾರ ಹೇಳ್ತಾ ಇರೋ ಹಾಗೆ ಇದು ಲಿಮಿಟು ಮತ್ತು ಇನ್ಕಮನ್ನು ಹೆಚ್ಚಿಗೆ ಮಾಡೋದ್ರಿಂದ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ಹೊರಗಿಂದ ಯಾರು ಕೃಷಿ ಚಟುವಟಿಕೆಗಳಿಗೋಸ್ಕರ ಬರಲು ಇಚ್ಛಿಸಿರ್ತಾರೋ ಅವರು ಲ್ಯಾಂಡನ್ನು ಅಥವಾ ಸೀಲಿಂಗ್ ಲಿಮಿಟ್ ಇರೋದರಿಂದ ಅವರು ಇನ್ವೆಸ್ಟ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಸೊ ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರವನ್ನು ಹೆಚ್ಚಿಗೆ ಮುನ್ಸಾಗಿಸಬೇಕು ಅಂತಂದಿದ್ದಲ್ಲಿ ಹೊಸ ಬದಲಾವಣೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು ಸರ್ಕಾರದ ಅಭಿಪ್ರಾಯವಾಗಿರುತ್ತದೆ. ಸೊ ನಾವು ಇಲ್ಲಿ ಅನಾಲಿಟಿಕಲ್ ಆಗಿ ಸರ್ಕಾರದ ಪರವಾಗಿಯೂ ಹಾಗೂ ರೈತರ ಹಿತದೃಷ್ಟಿಯಲ್ಲೂ ಅನಾಲಿಸಿಸಲ್ಲಿ ಮೇನ್ಸ್ ಆನ್ಸರ್ನಲ್ಲಿ ಪಾಯಿಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕಾಗಿರುತ್ತದೆ. ಸೊ ಈ ಆರ್ಟಿಕಲ್ನಲ್ಲಿ ಅತಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವುದು ಈ ಬಿಲ್ಲಿನ ಅತಿ ಮುಖ್ಯವಾದ ಪ್ರಾವಧಾನಗಳೇನು ಹಾಗೂ ಇದು ಹೇಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬದಲಾವಣೆಗಳಿಗೆ ಕಾರಣವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಮುಂದಿನ ಆರ್ಟಿಕಲ್ ಮೇಕಿಂಗ್ ದ ಲ್ಯಾಂಗ್ವೇಜ್ ಆಫ್ ದ ಲಾ ಕಾಂಪ್ರಿಹೆನ್ಸಿಬಲ್. ಸೊ ಈ ಆರ್ಟಿಕಲಲ್ಲಿ ನಾವು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನು ಡ್ರಾಫ್ಟನ್ನು ಪ್ರಪೋಸ್ ಮಾಡಲಾಗಿತ್ತು 2020, ಈ ಡ್ರಾಫ್ಟನ್ನು ಬರೀ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಪ್ರಪೋಸ್ ಮಾಡಲಾಗಿತ್ತು. ಯಾಕಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ 1963ರ ಅಡಿಯಲ್ಲಿ ಯಾವುದೇ ಗೌರ್ಮೆಂಟ್ ಲಾ ಅಥವಾ ಪಬ್ಲಿಕೇಶನ್ ಏನಿರುತ್ತದೆಯೋ ಅದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾಡಲಾಗುತ್ತದೆ. ಅದರ ವಿರುದ್ಧವಾಗಿ ಒಬ್ಬರು ನಾಗರಿಕರು ಇದು ನಮ್ಮ ಭಾಷೆಯಲ್ಲಿ ಅಥವಾ ಕನ್ನಡ, ಮರಾಠಿ, ತೆಲುಗು ಈ ಭಾಷೆಗಳಲ್ಲಿ ಬದಲಾವಣೆ ಅಥವಾ ಟ್ರಾನ್ಸ್ಲೇಷನ್ ಆಗಿಬಿಟ್ಟು ಕೊಡಬೇಕು ಅನ್ನುವಂತಹ ಒಂದು ಪೆಟಿಷನ್ನ ಬಗ್ಗೆ ಈ ಆರ್ಟಿಕಲಲ್ಲಿ ಭಾಷೆಯ ರೋಲ್ ನಮ್ಮ ಭಾರತ ದೇಶದ ಸಾಮಾಜಿಕ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ 1963ರ ಅಡಿಯಲ್ಲಿ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಕೊಡಲಾಗುತ್ತದೆ. ಹಾಗೆ ಈ ಬಿಲ್ಲನ್ನು 22 ಭಾಷೆಗಳಲ್ಲಿ, ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಶೆಡ್ಯೂಲ್ 8ರಲ್ಲಿ 22 ಭಾಷೆಗಳು ರೆಕಗ್ನೈಸ್ ಆಗಿದ್ದು, ಈ 22 ಭಾಷೆಗಳಲ್ಲಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ 2 ಕಾರಣಗಳು. ಮೊದಲನೇದು, ಅನುವಾದ ಮಾಡಬೇಕಾದ್ರೆ ಒಂದಿಷ್ಟು ಪದಗಳ ಅರ್ಥ ಬೇರೆ ಆಗಿ ಹೋಗುತ್ತದೆ ಅನ್ನುವಂಥದ್ದು ಒಂದು. ಎರಡನೇದು,
ಯಾವುದೇ ಅವಕಾಶವಿಲ್ಲ ಅಥವಾ ಯಾವುದೇ ಒಂದು ಪ್ರಾವಧಾನಗಳು ಮಾಡಿಲ್ಲ 22 ಭಾಷೆಗಳಲ್ಲಿ ಕೊಡೋದಕ್ಕೆ ಅನ್ನುವಂಥದ್ದನ್ನು ಎರಡನೇದು ಹೇಳಿರುವಂಥದ್ದು. ಆದರೆ ಒಂದು ಲಾ ಇದೆ, ಅಥಾರಿಟೇಟಿವ್ ಟೆಕ್ಸ್ಟ್ ಸೆಂಟ್ರಲ್ ಲಾ ಆ್ಯಕ್ಟ್ 1973 ಅಡಿಯಲ್ಲಿ ಭಾಷೆಯ ಅನುವಾಂತರ ಅಥವಾ ಸೆಂಟ್ರಲ್ ಲಾಸ್ಗಳೆಲ್ಲ ಏನು ಟ್ರಾನ್ಸ್ಲೇಷನ್ ಆಗುತ್ತದೆ ಅದಕ್ಕೆ ರೆಕಗ್ನೈಸೇಷನ್ ಅಥಾರಿಟೇಟಿವ್ ಸಿಗುವಂತಹ ಪ್ರಾವಧಾನವಿದ್ದು ಕೇಂದ್ರ ಸರ್ಕಾರ ಅದರ ಬಗ್ಗೆ ಒಂದಿಷ್ಟು ಹಿಂಜರಿಕೆ ತೋರಿಸ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾಷೆಯ ಇನ್ಫ್ಲೂಯೆನ್ಸ್ ಭಾರತ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅತಿ ಅಗಾಧವಾಗಿದೆ. ಸೊ ಅದಕ್ಕೆ ಉದಾಹರಣೆಯಾಗಿ ರಿಆರ್ಗನೈಸೇಷನ್ ಆಫ್ ಇಂಡಿಯನ್ ಸ್ಟೇಟ್ಸ್ ಆನ್ ಲಿಂಗ್ವಿಸ್ಟಿಕ್ ಲೈನ್ಸ್ ಏನು 1956ರಲ್ಲಿ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ವಿಭಜಿಸಲಾಯಿತು. ಪೊಟ್ಟಿ ಶ್ರೀರಾಮುಲು ಅವರು ಏನು 1952ರಲ್ಲಿ 56 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮೊದಲ ಭಾಷೆ ಆಧಾರಿತ ರಾಜ್ಯವನ್ನು ತೆಲುಗು ರಾಷ್ಟ್ರವನ್ನಾಗಿ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಮಾಡಿರುತ್ತಾರೆ. ತದನಂತರ ಕನ್ನಡ ಆಗಿರಬಹುದು, ತೆಲುಗು ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಷ್ಟ್ರಗಳು ಭಾಷೆಯ ಆಧಾರದ ಮೇಲೆ ಹೆಚ್ಚಿನ ಮಾತ್ರದಲ್ಲಿ ವಿಭಜನೆಗೆ ಒಳಗಾದವು. ಸೊ ಭಾರತದ ಆರ್ಥಿಕ ಮತ್ತು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದ ಮೇಲೆ ಭಾಷೆಯ ಇನ್ಫ್ಲೂಯೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಅತಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಯಾವುದೇ ಪಾರ್ಲಿಮೆಂಟ್ರಿಯ ಡಿಬೇಟ್ಸ್ ಆಗಿರಬಹುದು ಅಥವಾ ಅಸೋಸಿಯೇಟೆಡ್ ಲಾಸ್ ಆಗಿರಬಹುದು, ಪಾರ್ಲಿಮೆಂಟರಿ ಕಮಿಟಿಯ ಸ್ಟ್ಯಾಂಡಿಂಗ್ ರಿಪೋರ್ಟ್ ಕಮಿಟೀಸ್ ಆಗಿರ್ಬೋದು, ಇವೆಲ್ಲವನ್ನು ದೇಶದ ಅಟ್ಲೀಸ್ಟ್ ರೆಕಗ್ನೈಸ್ ಆಗಿರುವಂತಹ 22 ಭಾಷೆಗಳಲ್ಲಿ ಅನುವಾದವಾಗಿದ್ದಲ್ಲಿ ಅದು ನಾಗರಿಕರಿಗೆ ಇನ್ಫಾರ್ಮೇಷನ್ ಸೇರಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪಿನ ಬಗ್ಗೆನೂ ಅರ್ಥೈಸಿಕೊಳ್ಳಬೇಕು. ಹರ್ಲಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1951ರಲ್ಲಿ ಈ ತೀರ್ಪನ್ನು ಕೊಟ್ಟಿರುವಂಥದ್ದು. ಈ ಹರ್ಲಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ನ ಅಡಿಯಲ್ಲಿ ಹೇಳಿದ ಹಾಗೆ ನಾಗರಿಕರಿಗೆ ಲಾಸ್ನ ಬಗ್ಗೆ ತಿಳ್ಕೊಳ್ಳುವ ಹಕ್ಕಿದೆ. ಸೊ ಅವು ಏನಾದರೂ ಪಬ್ಲಿಷ್ ಅಥವಾ ಪಬ್ಲಿಸೈಸ್ ಮಾಡದೇ ಇದ್ದಲ್ಲಿ ಆ ಲಾಸನ್ನು ಪರಿಗಣನೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ನ್ಯಾಚುರಲ್ ಜಸ್ಟಿಸ್ನ ಅಡಿಯಲ್ಲಿ ಲಾಸ್ ಆಪರೇಟಿವ್ ಆಗಬೇಕಾಗಿರೋದು ಪ್ರೊಮಲ್ಗೇಟ್ ಅಂದರೆ ಪಾಸ್ ಆಗಿಬಿಟ್ಟು ಪಬ್ಲಿಷ್ ಆಗಬೇಕು. ಪಬ್ಲಿಷ್ ಅಂತಂದರೆ ಈಗ ಜನರಿಗೆ ಅರ್ಥ ಆಗದೇ ಇರುವಂಥ ಭಾಷೆಯಲ್ಲಿ ತಿಳಿದಾಗ ಅದು ಪಬ್ಲಿಷ್ ಮಾಡಿದ ಹಾಗೆ ಅಲ್ಲ. ಸೊ ಅದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಮತ್ತು ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೇನು ಮಾಡೋಕ್ಕಾಗದೇ ಇಲ್ಲ ಅನ್ನುವಂಥದ್ದು ಇಲ್ಲ. ಯಾಕಂದರೆ ಯುರೋಪಿಯನ್ ಯೂನಿಯನ್ನಲ್ಲಿ ಒಟ್ಟು 24 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದ್ದು ಯುರೋಪಿಯನ್ ಯೂನಿಯನ್ ಪಾಸ್ ಮಾಡುವಂತಹ ಪ್ರತಿಯೊಂದು ಅಫಿಷಿಯಲ್ ಡಾಕ್ಯುಮೆಂಟು 24 ಭಾಷೆಗಳಲ್ಲಿ ಅನುವಾದವಾಗುತ್ತದೆ. ಸೊ ಯುರೋಪಿಯನ್ ಯೂನಿಯನ್ ಮಾಡೋಕ್ಕೆ ಸಾಧ್ಯವಾಗಬೇಕಾದರೆ ಭಾರತ ಯಾಕೆ ಮಾಡಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಸೊ ಲ್ಯಾಂಗ್ವೇಜ್ ಅನ್ನುವಂಥದ್ದು ಭಾರತದ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಏನು ಇನ್ಫ್ಲೂಯೆನ್ಸ್ ಇದೆ, ಇದರಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ನಾವು ಅರ್ಥೈಸ್ಕೊಂಡ್ವಿ. ಈ ಆರ್ಟಿಕಲ್ ನ್ಯೂ ವರ್ಲ್ಡ್ ಆರ್ಡರ್ನಲ್ಲಿ ನಾವು ಯುನೈಟೆಡ್ ನೇಷನ್ಸ್ನಲ್ಲಿ ಆಗಬೇಕಾದಂತಹ ಬದಲಾವಣೆಗಳು ಮತ್ತು ವರ್ಲ್ಡ್ ಆರ್ಡರ್ನಲ್ಲಿ ಬದಲಾವಣೆಗಳ ತಕ್ಕ ಹಾಗೆ ಮಲ್ಟಿಲ್ಯಾಟ್ರಲ್ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನಲ್ಲಿ ಬೆಳವಣಿಗೆ ಆಗುವ ಅವಶ್ಯಕತೆ ಇದೆ ಅಂಥೇಳಿ ನಮ್ಮ ದೇಶದ ಪ್ರಧಾನಿಯವರು ಹೇಳಿದಂತಹ ಮಾತನ್ನು ಇಲ್ಲಿ ಅನಲೈಸ್ ಮಾಡಲಿದ್ದೇವೆ. ಸೊ ಇದೊಂದು ಔಟ್ಡೇಟೆಡ್ ಸ್ಟ್ರಕ್ಚರ್ ಆಗಿ ಹೊರಹೊಮ್ಮಿದ್ದು ಇದರಲ್ಲಿ ನಂಬಿಕೆಯನ್ನು ಕಳ್ಕೊತಾ ಇದ್ದೀವಿ ಎಲ್ಲರೂ. ಸೊ ಭಾರತ ದೇಶ ಕಳೆದ 10 ವರ್ಷದಿಂದಲೂ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಆಗಬೇಕಾದಂತಹ ಬದಲಾವಣೆಗಳ ಮೇಲೆ ಬಹಳಷ್ಟು ಒತ್ತಡವನ್ನು ಹಾಕಿದರೂ ಸಹ ಯಾವುದೇ ಒಂದು ಬದಲಾವಣೆಗಳು ಆಗ್ತಾ ಇಲ್ಲ. ಭಾರತ ಪ್ರಪಂಚದ ಅತಿದೊಡ್ಡ ಆರ್ಥಿಕವಾಗಿ ಮತ್ತು ಜನಸಂಖ್ಯೆಯಲ್ಲಿ ದೊಡ್ಡದಾಗಿರುವಂತಹ ರಾಷ್ಟ್ರವಾಗಿದ್ದು ಪ್ರಪಂಚದ ವರ್ಲ್ಡ್ ಆರ್ಡರ್ನಲ್ಲಿ ನಾವು ಮೇಂಟೆನೆನ್ಸ್ಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀವಿ. ಪೀಸ್ ಕೀಪಿಂಗ್ ಆಪರೇಷನ್ಸ್ಗಳಿಗೂ ಸಹ ಕೊಡುಗೆ ಕೊಡ್ತಾ ಇದ್ದೀವಿ. ಆದರೆ ಯುನೈಟೆಡ್ ನೇಷನ್ಸ್ ಯಾವಾಗ ಬೆಳಕಿಗೆ ಬಂದಿತ್ತು ವರ್ಲ್ಡ್ ವಾರಲ್ಲಿ ಗೆದ್ದಂತಹ ರಾಷ್ಟ್ರಗಳು ಅಂದರೆ UK, ಫ್ರಾನ್ಸ್, ರಷ್ಯಾ, US ಮತ್ತು ತದನಂತರ ಚೈನಾ ಯಾರು ವರ್ಲ್ಡ್ ವಾರನ್ನು ಗೆದ್ದಿದ್ರೋ ಅವರು ವಿಟೋ ಮೆಂಬರ್ಶಿಪ್ಗಳನ್ನು ಇಟ್ಕೊಂಡ್ಬಿಟ್ಟು ನಡೆಸ್ತಾ ಇರುವಂತಹ ಸಂದರ್ಭಗಳು ಬದಲಾಗಿದ್ದು. ಯಾಕಂದರೆ ಆವಾಗಿನ ಸಂದರ್ಭಗಳಲ್ಲಿ ಅದು ಸರಿ ಇತ್ತೇನೋ, ಆದರೆ ಈಗಿನ ಸಂದರ್ಭಗಳು ಬದಲಾಗಿದ್ದು ಯುನೈಟೆಡ್ ನೇಷನ್ಸ್ನಲ್ಲೂ ಬದಲಾಗುವ ಅವಶ್ಯಕತೆ ಇದೆ. ಇದರಲ್ಲಿ ಎಲ್ಲರಿಗೂ ಅವಕಾಶ ಸಿಗುವ ಪ್ರಾವಧಾನಗಳನ್ನು ಮಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಸೊ UNSCಯಲ್ಲಿ ಯಾವುದೇ ಪರ್ಮನೆಂಟ್ ಮೆಂಬರ್ಶಿಪ್ನಲ್ಲಿ ಆಫ್ರಿಕಾದಿಂದ ಆಗಿರ್ಬೋದು, ಆಸ್ಟ್ರೇಲಿಯಾದಿಂದ ಆಗಿರ್ಬೋದು ಅಥವಾ ಸೌತ್ ಅಮೇರಿಕಾದಿಂದ ಆಗಿರ್ಬೋದು ಯಾರೂ ಇಲ್ಲ. ಅಥವಾ ಪಿಲ್ಲರ್ ಆಗಿರುವಂಥದ್ದು ಮಲ್ಟಿಲ್ಯಾಟ್ರಲ್ ಆರ್ಡರಿಗೆ ಪಿಲ್ಲರ್ ಆಗಿರುವಂತಹ G4 ರಾಷ್ಟ್ರಗಳು ಅಂದರೆ ಯಾವುದ್ಯಾವುದು ಬ್ರೆಜಿಲ್, ಇಂಡಿಯಾ, ಜರ್ಮನಿ ಮತ್ತು ಜಪಾನ್. ಸೊ ಈ G4 ರಾಷ್ಟ್ರಗಳಿಂದನೂ ಸಹ ಯಾರೂ ಇಗ್ನೋರೆನ್ಸಿಗೆ ಹೆಚ್ಚಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಬದಲಾವಣೆಗಳಿಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಇರುವಂತಹ P5 ಕಂಟ್ರೀಸ್ UK, US, ಫ್ರೆಂಚ್, ರಷ್ಯಾ ಮತ್ತು ಚೈನಾ ಏನಿದಾವೋ ಎಲ್ಲವನ್ನೂ ಸಹ ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನು ಸಾಗಿಸ್ತಾ ಇರುವಂಥದ್ದು ಸರಿಯಲ್ಲ ಅಂತ ಹೇಳಿರುವಂಥದ್ದು. ಮತ್ತು
ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಇಂಟರ್ ಗವರ್ಮೆಂಟಲ್ ನೆಗೋಷಿಯೇಷನ್ಸ್ IGN ಅನ್ನುವಂಥದ್ದನ್ನು ಒಂದು ಸೆಟಪ್ ಮಾಡಿದರು ಬದಲಾವಣೆಗಳಿಗೋಸ್ಕರ. ಆದರೆ ಇದು ಯಾವುದೇ ಹಂತದಲ್ಲೂ ಮುಂದೆ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇಲ್ಲ. ಸೊ ಹೆಚ್ಚಿನ ಬದಲಾವಣೆಗಳು ಏನೇನು ಯುನೈಟೆಡ್ ನೇಷನ್ಸ್ನಲ್ಲಿ ಉಳ್ಕೊಂಡಿದ್ದಾವೆ ಅಂತಂದರೆ, ಮೊದಲನೇದಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆಯೋ 5 ಮೆಂಬರ್ ಬಾಡಿ P5 ಇದನ್ನು ಹೆಚ್ಚಿಸುವ ಅವಶ್ಯಕತೆ. ಎರಡನೇದು ವೀಟೋ ಪವರ್ಸ್ ಏನು ಕೊಡಲಾಗಿದೆಯೋ ಅದನ್ನು ಮತ್ತೆ ಮರುಪರಿಶೀಲಿಸುವ ಅವಶ್ಯಕತೆ. ಯಾಕಂದರೆ ಅದನ್ನು ಅವರ ಸ್ವಾರ್ಥಕ್ಕೋಸ್ಕರ ಅಥವಾ ಅವರ ಡಿಪ್ಲೊಮ್ಯಾಟಿಕ್ ಲೆವೆಲನ್ನು ಹೆಚ್ಚಿಸೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುತ್ತಿರುವಂಥದ್ದನ್ನು ನಾವು ಹೆಚ್ಚಿನ ಮಾತ್ರದಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಆಗಬೇಕಾದಂತಹ ಪವರ್ ಬ್ಯಾಲೆನ್ಸ್ನ ರೀಡಿಸ್ಟ್ರಿಬ್ಯೂಷನ್ ಬಗ್ಗೆಯೂ ಮಾತಾಡ್ತಾ ಇದ್ದೀವಿ. ಮತ್ತು ರೀಜನಲ್ ರೆಪ್ರೆಸೆಂಟೇಷನಲ್ಲೂ ಸಹ ಬದಲಾವಣೆಗಳು ಆಗುವ ಅವಶ್ಯಕತೆ ಇದೆ. ಸೊ ಈ 4 ಬದಲಾವಣೆಗಳು ಅತಿ ಮುಖ್ಯವಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಆಗುವ ಪ್ರಾವಧಾನಗಳನ್ನು ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಈ 75ನೇ ಆ್ಯನಿವರ್ಸರಿಯ ಸಹಭಾಗದಲ್ಲಿ ಎಲ್ಲ ರಾಷ್ಟ್ರಗಳು ಇದರಲ್ಲಿ ಬದಲಾವಣೆಗಳಿಗೋಸ್ಕರ ತಮ್ಮ ಸಮ್ಮತಿಯನ್ನು ನೀಡಿರುವಂಥದ್ದು ಒಂದಿಷ್ಟು ಪಾಸಿಟಿವ್ ಸೈಡಿಗೆ ಕಾಣ್ತಾ ಇರುವಂಥದ್ರಿಂದ ಏನು ಆಗುತ್ತದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೊ ಈ ಬದಲಾವಣೆಗಳು ಮತ್ತು ಈ ಒಂದು ಸ್ಟೇಟಸನ್ನು ನಾವು ಯುನೈಟೆಡ್ ನೇಷನ್ಸ್ ಬಗ್ಗೆ ಅರ್ಥೈಸ್ಕೊಳ್ಳುವ ಅವಶ್ಯಕತೆ ಇದೆ. ಯಾಕಂದರೆ ಈ ಕಂಟೆಂಟು ಎಲ್ಲ KS ಆಗಿರ್ಬೋದು, UPSC ಆಗಿರ್ಬೋದು ಅತಿ ಮುಖ್ಯವಾಗಿ ನಮಗೆ ಸಹಕಾರಿಯಾಗಲಿದೆ. ಮುಂದಿನ ಆರ್ಟಿಕಲ್ ಲರ್ನಿಂಗ್ ಇನ್ ಇಂಡಿಯಾ ಎ ಕೇಸ್ ಆಫ್ ಬ್ಯಾಡ್ ಎಜುಕೇಷನ್. ಸೊ ಭಾರತ ದೇಶದ ಲರ್ನಿಂಗ್ ವ್ಯವಸ್ಥೆ ಏನಿದೆ ಅದು ಅಷ್ಟರ ಮಟ್ಟಿಗೆ ಸರಿ ಇಲ್ಲ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಭಾರತ ದೇಶದಲ್ಲಿ ಅತಿ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ ಆಗಿರುವಂತಹ ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿಯನ್ನು ಹೈಲೈಟ್ ಮಾಡುತ್ತಾ ಭಾರತ ದೇಶದ ಎಜುಕೇಷನ್ ವ್ಯವಸ್ಥೆ COVID-19 ನಂತರ ಯಾವ ರೀತಿಯಲ್ಲಿ ಬದಲಾಗ್ತಾ ಇದೆ, ಅತಿ ಮುಖ್ಯವಾಗಿ 3 ಪ್ರಾಬ್ಲಮ್ಸ್ಗಳನ್ನು ಎಜುಕೇಷನ್ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಎಕ್ಸಾಬರೇಷನ್ ಆಫ್ ಇನಿಕ್ವಾಲಿಟಿ ಎಲ್ಲಿ ತೆಗೆದುಹಾಕಬೇಕು ಅನ್ನುವಂಥದ್ದನ್ನು ಸರ್ಕಾರ ಹಾಗೂ ಸಂವಿಧಾನ ಪ್ರಾವಧಾನಗಳನ್ನು ಮಾಡಿದೆಯೋ COVID-19 ಸಂದರ್ಭದಿಂದಾಗಿ ಇನಿಕ್ವಾಲಿಟಿ ಹೆಚ್ಚಿನ ಮಾತ್ರದಲ್ಲಿ ಎಜುಕೇಷನ್ ಕ್ಷೇತ್ರದಲ್ಲಿ ಬೆಳೀತಾ ಇರುವಂಥದ್ದು ಮೊದಲನೇದು. ಎರಡನೇ ಹಂತದಲ್ಲಿ ಪೆಡಗಾಗಿಕಲ್ ಇಶ್ಯೂಸ್ ಅಂತ ಏನಿರ್ತಾವೋ ಅಥವಾ ಟೀಚಿಂಗಲ್ಲಿ ಮಾಡಬೇಕಾದಂತಹ ಬದಲಾವಣೆಗಳು ಸರಿಯಾಗಿದ್ದಾಗಲೇ ಎಜುಕೇಷನ್ ಕ್ಷೇತ್ರದಲ್ಲಿ ಅಥವಾ ನಮ್ಮ ಅಕಾಡೆಮಿಕ್ ಸಿಸ್ಟಮ್ನಲ್ಲಿ ಎಷ್ಟೋ ಒಂದು ಕುಂದುಕೊರತೆಗಳಿದ್ವು. ಆದರೆ COVID-19ಇಂದಾಗಿ ಈ ಒಂದು ಪಾಠ ಮಾಡುವ ವ್ಯವಸ್ಥೆಯಲ್ಲಿ ಇನ್ನೂ ಹೆಚ್ಚಿನ ಮಾತ್ರದಲ್ಲಿ ಲೋಪದೋಷಗಳನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಮತ್ತು ಮೂರನೇ ಹಂತದಲ್ಲಿ ಪೋಸ್ಟ್ COVID-19, ಯಾಕಂದರೆ COVID-19ಇಂದಾಗಿ ಮೆಲ್ಲಕ್ಕೆ ನಾವು ಚೇತರಿಸ್ಕೊತಾ ಇದ್ದೀವಿ, ಆದರೂ ಸಹ ಆನ್ಲೈನ್ ಎಜುಕೇಷನ್ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಸೊ ಈ 3 ಕಾರಣಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಕಾನ್ಸೆಪ್ಟ್ಸ್ ಆಫ್ ಫೋಕಸ್ ಆಗಿರ್ಬೋದು ಅಥವಾ ಇನಿಕ್ವಾಲಿಟಿ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಲ್ಲಿ ಬದಲಾವಣೆಗಳಾಗಿರ್ಬೋದು. ಯಾಕಂದರೆ ಶಾಲೆಯಲ್ಲಿದ್ದಾಗ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅಕಾಡೆಮಿಕ್ ಪ್ಯಾಟ್ರನಲ್ಲೂ ಬದಲಾವಣೆಗಳು ಇದ್ದಲ್ಲೂ ಸಹ ಮಾರಲಿ ಹಾಗೂ ಸೋಷಲಿ ಮತ್ತು ಇಂಟೆಲೆಕ್ಚುಲಿ ಅವರು ಒಬ್ಬರೊಬ್ಬರನ್ನು ಸಹಕರಿಸಿಕೊಂಡು ಬೆಳ್ಕೊಂಡು ಹೋಗ್ತಾ ಇದ್ರು. ಆದರೆ ಆನ್ಲೈನಿಂದಾಗಿ ಏಕಾಂತ ಒಂದು ಕಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆ ಆಗ್ತಾ ಇರುವಂಥದ್ದು ಬಹಳ ಕಡಿಮೆ ಅನ್ನುವಂಥದ್ದನ್ನು ಅತಿ ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಬೇರೆ ಎಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಈ 3 ಪಾಯಿಂಟ್ಸ್ಗಳನ್ನು ನಾವು ನೋಟ್ ಮಾಡಿಕೊಳ್ಳಲೇಬೇಕು. ಲರ್ನಿಂಗ್ ಎಜುಕೇಷನ್ನಿಂದಾಗಿ ಯಾವ ರೀತಿಯ ನೆಗೆಟಿವ್ ಎಫೆಕ್ಟ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಭಾರತ ಸರ್ಕಾರ ಇದರ ಮೇಲೆ ಆಲೋಚಿಸಿ ಆದಷ್ಟು ಬೇಗ ಇದನ್ನು ರಿಕವರ್ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಿ ತಮ್ಮ ಸಮಗ್ರ ಬೆಳವಣಿಗೆಗೆ ಇರುವಂತಹ ಅವಕಾಶಗಳು ಎಲ್ಲ ಕ್ಷೇತ್ರದ ಸಮಾಜದ ಜನರಿಗೆ ಸಿಗಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ. ಸೊ ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಚೆನ್ನಾಗಿ ಓದಿ ಎಕ್ಸಾಮ್ಸನ್ನು ಬೇಗ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸುವರ್ಣ ಅವಕಾಶ. ತಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಹಿಂದ್.